ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನೋತ್ಸವದ ಸಂಭ್ರಮ. ಬೆಳಗಾವಿಯಲ್ಲಿ ನಾಳೆಯಿಂದ 2 ದಿನಗಳ ಕಾಲ CWC ಮೀಟಿಂಗ್ ನಡೆಯಲಿದೆ. ಅಂದರೆ ಕಾಂಗ್ರೆಸ್ ಕಾರ್ಯಕಾರಿಣಿ ಮೀಟಿಂಗ್ ಇದು. ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 27ಕ್ಕೆ 100 ವರ್ಷಗಳಾಗ್ತಾ ಇದೆ. ಹಾಗಾಗಿ ಆ ಒಂದು ಸಂಭ್ರಮದ ಹಿನ್ನೆಲೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. CM DCM ಸುರ್ಜೇವಾಲಾ ಸೇರಿ ಸಚಿವರು ಶಾಸಕರು ಬೆಳಗಾವಿ ಅಧಿವೇಶನ ಶತಮಾನೋತ್ಸವಕ್ಕೆ ಇಂದು ಆಗಮಿಸಲಿದ್ದಾರೆ. ವಿವಿಧ ರಾಜ್ಯಗಳ 140 ಸಂಸದರು, ಹಾಲಿ CM, ಮಾಜಿ CMಗಳು ಕೂಡ ಆಗಮಿಸಿದ್ದಾರೆ. ಗಾಂಧಿ ಪರಿವಾರ ಸೇರಿ ದೇಶದ 600 ಕಾಂಗ್ರೆಸ್ ನಾಯಕರು ಸಮಾಗಮ ಆಗ್ತಾರೆ. 1924ರ ಡಿಸೆಂಬರ್ 26ಕ್ಕೆ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ನಾಳೆ ನವ ಸತ್ಯಾಗ್ರಹ ಬೈಠಕ್ ಹೆಸರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಡಿಸೆಂಬರ್ 27ರಂದು ಸುವರ್ಣಸೌಧದಲ್ಲಿ ಗಾಂಧೀಜಿ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ. ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ನಾಯಕರಿಗೆ ಆಹ್ವಾನವನ್ನು ಕೊಡಲಾಗಿದೆ. ನೋಡ್ತಾ ಇದ್ದೀವಿ ಯಾವ ರೀತಿ ಕಟೌಟ್ಗಳು, ಬ್ಯಾನರ್ಗಳು ಬೆಳಗಾವಿಯಲ್ಲಿ ರಾರಾಜಿಸ್ತಾ ಇದ್ದಾವೆ ಅಂಥೇಳಿ. ಅದರಲ್ಲೂ ಮಹಾತ್ಮ ಗಾಂಧೀಜಿಯವರಿಗೆ ಸಮರ್ಪಣೆ ಮಾಡಬೇಕು ಈ ಕಾರ್ಯಕ್ರಮ ಅನ್ನುವಂಥ ಒಂದು ಅಜೆಂಡಾವನ್ನು ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ದಾರೆ. 1924ರಲ್ಲಿ ಬೆಳಗಾವಿಯಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನ ನಡೆದಿತ್ತು. ಜವಾಹರ್ಲಾಲ್ ನೆಹರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಗಾಂಧಿ ಭಾರತ ಅನ್ನುವಂಥ ಒಂದು ಟೈಟಲನ್ನು ಈ ಕಾರ್ಯಕ್ರಮಕ್ಕೆ ಅಂದರೆ ಹೆಸರನ್ನು ಇಟ್ಟಿದ್ದಾರೆ. ಹೇಗೆ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶ ಅಂತ ಮಾಡಿದರು, ಇದಕ್ಕೆ ಗಾಂಧಿ ಭಾರತ. ಈಗಾಗಲೇ ಎಲ್ಲ ತಯಾರಿಯನ್ನು ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ಜರ್ಮನ್ ಟೆಂಟ್ ಕೂಡ ಹಾಕಿದ್ದಾರೆ. ಸುಮಾರು 3 ಲಕ್ಷ ಸಂಖ್ಯೆಯ ಕಾರ್ಯಕರ್ತರು ಈ ಅಧಿವೇಶನದಲ್ಲಿ ಅಂದರೆ ಶತಮಾನೋತ್ಸವದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸುರ್ಜೇವಾಲಾ, ವೇಣುಗೋಪಾಲ್, ಖರ್ಗೆ ಅವರು ನೋಡಿ 140 ಸಂಸದರು ಭಾಗಿಯಾಗ್ತಾರೆ ಓವರಾಲ್ ದೇಶಾದ್ಯಂತ ಕಾಂಗ್ರೆಸ್ನಿಂದ. ಜೊತೆಗೆ 400ಕ್ಕಿಂತ ಹೆಚ್ಚಿನ 600ಕ್ಕಿಂತ ಹೆಚ್ಚಿನ ಕಾಂಗ್ರೆಸ್ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತಾಗಿದೆ. ಮುಖ್ಯಮಂತ್ರಿಗಳು, DCM ಎಲ್ಲರೂ ಕೂಡ ಸಚಿವರು, ಶಾಸಕರು ಅಲ್ಲೇ ಬೇಡು ಬಿಟ್ಟಿದ್ದಾರೆ. ಎಲ್ಲ ಅಂತಿಮ ಹಂತದ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಆ ಒಂದು ಕನಸಿನ ಈ ಒಂದು ಅಧಿವೇಶನ ಏನಿತ್ತು ಅದಕ್ಕೆ ಮತ್ತಷ್ಟು ರೀತಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಆಕರ್ಷಣೆ ಮಾಡಬೇಕು. ಅದರ ಜೊತೆಗೆ ಓವರಾಲ್ ನೋಡೋದಾದರೆ ನಾವು ಆ ಭಾಗ ಏನಿದೆ ಆ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪರವಾದಂಥ ಅಲೆಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಈ ಗಾಂಧಿ ಭಾರತ ಅನ್ನುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಏನೋ ಬೆಳಗಾವಿಲಿ ಹಮ್ಮಿಕೊಳ್ತಾ ಇದ್ದಾರೆ, ಇದು ಐತಿಹಾಸಿಕ ಕಾರ್ಯಕ್ರಮ ಆಗಬಹುದಾ? ಯಾವೆಲ್ಲ ನಾಯಕರು ಸದ್ಯಕ್ಕೆ ಬರ್ತಿದ್ದಾರೆ? ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ? ಪ್ರಭು, ಈಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ 2 ದಿನಗಳ ಕಾಲ ಗಾಂಧಿ ಭಾರತ ಕಾರ್ಯಕ್ರಮ ನಡೆಯಲಿದೆ. ಪ್ರಮುಖವಾಗಿ 1924 ಡಿಸೆಂಬರ್ 26ರಂದು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ನಡೆದಿತ್ತು. ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದಂತ ಏಕೈಕ ಒಂದು ಇದು ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಈಗ ಶತಮಾನೋತ್ಸವ ಇರ್ತಕ್ಕಂಥದ್ದು. ಅದೇ ಕಾರಣಕ್ಕಾಗಿ ಸರ್ಕಾರದಿಂದ ಮತ್ತು ಪಕ್ಷದಿಂದ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. 2 ದಿನಗಳ ಕಾಲ ಬೆಳಗಾವಿಗೆ ದೇಶದ ನಾನಾ ಭಾಗದಿಂದ ಕಾಂಗ್ರೆಸ್ನ ಗಣ್ಯರು ಕೂಡ ಆಗಮಿಸಿದ್ದಾರೆ. ಪ್ರಮುಖವಾಗಿ ಗಾಂಧಿ ಪರಿವಾರ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಜೊತೆಗೆ PCC ಅಧ್ಯಕ್ಷರಾಗಿರ್ಬೋದು, ಎಲ್ಲಾ ಹಂತದ ಪದಾಧಿಕಾರಿಗಳು, ಮುಖಂಡರು ಈ ಒಂದು ಕಾಂಗ್ರೆಸ್ನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಲಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಸಂಜೆ ಏನಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯಾತಿ ಗಣ್ಯರಲ್ಲೂ ಕೂಡ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಲಿದ್ದಾರೆ. ಪ್ರಮುಖವಾಗಿ ನಾಳೆ ಬೆಳಗಾವಿಯ ಗಾಂಧಿ ವೀರಸೌಧ ಏನಿದೆ ಆ ಒಂದು ವೀರಸೌಧದಲ್ಲಿ ಪ್ರಮುಖವಾಗಿ AICCಯ ಕಾರ್ಯಕಾರಿಣಿ ಸಭೆ ನಡೆಯುವಂತದ್ದು. ಇದಕ್ಕೆ ಒಂದು ಪ್ರಮುಖವಾಗಿ ಒಂದು ಹೊಸ ಹೆಸರನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂದ್ರೆ ನಾಳೆ ನಡೆಯುವಂತ ಮಹತ್ವದ ಸಭೆಯಲ್ಲಿ 200 ಜನ ಭಾಗಿಯಾಗಲಿದ್ದಾರೆ. ಯಾಕಂದ್ರೆ ನವ ಸತ್ಯಾಗ್ರಹ ಬೈಠಕ್ ಹೆಸರಿನಲ್ಲಿ ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಯಾಕಂದ್ರೆ ನಾಳೆ ನಡೆಯುವಂತ ಸಭೆ ಏನಿದೆ ಪ್ರಭು 1924ರಲ್ಲಿ ಡಿಸೆಂಬರ್ 26ರಂದು ಮಧ್ಯಾಹ್ನ
3 ಗಂಟೆಗೆ ಏನು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ಸಭೆ ನಡೆದಿತ್ತು, ಅದೇ ರೀತಿ ಶತಮಾನೋತ್ಸವ ಅಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ನವ ಸತ್ಯಾಗ್ರಹ ಬೈಠಕ್ ನಡೆಯಲಿದೆ ಅಂತ ಹೇಳ್ಬಹುದು. ಇದರಲ್ಲಿ 200 ಜನ ಒಂದು ಕಾಂಗ್ರೆಸ್ನ ಗಣ್ಯರು ಭಾಗವಹಿಸಲಿದ್ದಾರೆ. ಅದಕ್ಕೆ ಏನು ಈ ಒಂದು CWC ಸಭೆ ಏನಿದೆ, ಸಭೆಯಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕಂದ್ರೆ ಏನು ದೇಶದ ನಾನಾ ಭಾಗಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಗಣ್ಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾಡದ್ ನಡೆಯುವಂತ 27ನೇ ತಾರೀಕು ನಡೆಯುವಂತ ಒಂದು ಏನು CPR ಗ್ರೌಂಡ್ ನಲ್ಲಿ ಒಂದು ಮಹತ್ವದ ಒಂದು ಸಮಾವೇಶ ನಡೆಯುತ್ತೆ. ಈ ಸಮಾವೇಶ ಕೂಡ ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಈ ಸಮಾವೇಶಕ್ಕೂ ಕೂಡ ಜೈ ಬಾಪು, ಜೈ ಅಂಬೇಡ್ಕರ್ ಮತ್ತು ಜೈ ಸಂವಿಧಾನ ಅನ್ನುವಂತ ಹೆಸರಿನಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ. ಈ ಸಮಾವೇಶಕ್ಕೆ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರನ್ನ ಕೂಡಿಸೋದಕ್ಕೆ ಒಂದು ಪಕ್ಷದಿಂದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಬೆಳಗಾವಿ ನಡೆಯುವಂತ 2 ದಿನಗಳ ಏನು ಈಗ ಒಂದು ಕಾಂಗ್ರೆಸ್ ಏನು ಶತಮಾನೋತ್ಸವ ಸಮಾರಂಭ ಏನಿದೆ, ಈಗಾಗಲೇ ಕುಂದಾನಗರಿ ಸಜ್ಜಾಗಿದೆ. ಕುಂದಾನಗರಿ ಎಲ್ಲಿ ನೋಡಿದ್ರು ಕೂಡ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇದಾವೆ. ಎಲ್ಲಿ ನೋಡಿದ್ರು ಕೈ ನಾಯಕರ ಒಂದು ಭಾವಚಿತ್ರಗಳು, ಬ್ಯಾನರ್ಗಳು ಏನು ತಲೆ ಎತ್ತಿ ನಿಂತಿವೆ. ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ಸವ ಅಂಗವಾಗಿ ಏನು ಈ ಒಂದು ಅಧ್ಯಕ್ಷತೆ ಶತಮಾನೋತ್ಸವ ಅಂಗವಾಗಿ ಕುಂದಾನಗರಿ ಬೆಳಗಾವಿಯನ್ನ ಏನು ಮೈಸೂರು ದಸರಾ ಮಾದರಿಯಂತೆ ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು 2 ದಿನಗಳ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕುಂದಾನಗರಿ ಬೆಳಗಾವಿ ಸಕಲ ರೀತಿಯ ಸಜ್ಜಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಬೆಳಗಾವಿ ಸಂಪೂರ್ಣವಾಗಿ ಈಗ ಅರಮನೆ ನಗರಿ ಮೈಸೂರು ಹೆಂಗೆ ರೆಡಿ ಆಗ್ತಿತ್ತಲ್ವಾ, ಎಲ್ಲ ಲೈಟಿಂಗ್ಸ್ಗಳ ಮೂಲಕ ರೆಡಿ ಮಾಡಿದ್ದಾರೆ ನೋಡಿ. ಅದು ಚರಕ, ಮಹಾತ್ಮ ಗಾಂಧೀಜಿಯವ್ರ ಚರಕ ಒಂದು ಚಿತ್ರ ಆಗಿರ್ಬೋದು, ಜೊತೆಗೆ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಹೀಗೆ ಸ್ವಾತಂತ್ರ್ಯದ ದಿನಗಳನ್ನು ನೆನಪಿಸುವುದು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನ ನೆನಪಿಸುವಂತಹ ಕಟೌಟ್ಗಳನ್ನು ಕೂಡ ಹಾಕಲಾಗಿದೆ.